ಏನಾಗ್ತದೆ ಸರ್ಕಾರಿ APMC ಇರಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಾರೆ. ಆದರೆ ಇನ್ ಬಿಟ್ವೀನ್ ಅದು ನಿಮ್ಗೆ ಗೊತ್ತಿದ್ದು ಲೋಕಸಭೆಯಲ್ಲಿ ಬಿಲ್ ವಿಡ್ರಾ ಮಾಡಿದ್ಮೇಲೆ ಆ ಸಂದರ್ಭದಲ್ಲಿ ನಾವು ಅದನ್ನು ಸರಿ ಮಾಡ್ತಾರೆ ಸರ್. 100%. ಸರ್ ಇವು ವೇರಿಯಸ್ ಕೆಲವರು 2 ವರ್ಷ ಅಂತ ಅವ್ರು ಹೇಳ್ತಾ ಇದ್ದೀರಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಆಗ್ತಿಲ್ಲ ಅನೌನ್ಸ್ಮೆಂಟ್ ಆಲ್ರೆಡಿ ವೇಯಿಂಗ್ ಮೆಷಿನಲ್ಲಿ 2 ಟೈಪ್ ಇದೆ. ಮೊದಲು ಅನಲಾಗ್ ಸಿಸ್ಟಮ್ ಮೇಲೆ ವೇಯಿಂಗ್ ಮೆಷಿನ್ಸ್ ವೇ ಮಾಡಬೇಕು ಅದನ್ನೀಗ ಡಿಜಿಟಲೀಕರಣ ಮಾಡಿದ್ದೀವಿ. ಡಿಜಿಟಲ್ ವೇಯಿಂಗ್ ಮೆಷಿನ್ಸ್ ಮಾಡಿದ್ರು ಆಲ್ಮೋಸ್ಟ್ 72 ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಆಗಿದೆ. ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ಹ್ಯಾಂಡಲ್ ಚೆಕ್ ಮಾಡಬೇಕು ಒಂದು 10 ಕಡೆ ನಾವು ವೇಯಿಂಗ್ ಮೆಷಿನ್ಸ್ ಹಾಕಬೇಕು ಓನ್ ಅಂತೇಳಿ ನಾವು ಡಿಸಿಷನ್ ತಗೊಂಡಿದ್ದೀವಿ. ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ 2 ಹಾಕ್ತೀವಿ, ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ, ಎಲ್ಲೆಲ್ಲಿ ಫ್ಯಾಕ್ಟ್ರಿ ಇದಾವೆ, ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತ ಲೊಕೇಶನ್ಸ್ ಈಗಾಗಲೇ 5ರಿಂದ 6 ಸೆಲೆಕ್ಟ್ ಆಗಿದೆ. ಇನ್ನೊಂದು 2-3 ಬಾಕಿ ಇರುತ್ತೆ. ಅದು ಮಾಡಿದ್ದು ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಮಾಲೀಕರು ಬಿಲ್ಲನ್ನು ಕೊಡ್ತಿಲ್ಲ ಅನ್ನುವಂಥ ಹೇಳಿದ್ಮೇಲೆ 80% ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಸಿದ್ದಾರೆ. ಲಾಸ್ಟ್ ಟೈಮ್ 20,500 ಕೋಟಿ ಮೇಲೆ ಫುಲ್ 100% ಕೊಡಿಸಿದ್ರು. UP ಗೌರ್ಮೆಂಟು ಕೊಡಿಸಿಲ್ಲ, ಮಹಾರಾಷ್ಟ್ರ ಕೊಡಿಸಿಲ್ಲ, ಕರ್ನಾಟಕ ಮಾತ್ರ ಕೊಡಿಸಿಲ್ಲ. ಈ ಸರ್ತಿ ಕೂಡ ಸೀಸನ್ ಮುಗಿಯೋದ್ರೊಳಗೆ ನಾವು 100%. ಮುಂದಿನ ಅವಧಿಗೂ ನಮಗೆ CM ಸಿದ್ದರಾಮಯ್ಯನವರ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾರೆ. ತಾವೇ ಹೇಳಿ ಇಲ್ಲ ಅಂತ ಹೇಳಿದ್ದಾರೆ, ಅವರೇ ಇದ್ದಾರಲ್ಲ ಮುಂದಿನ CM ಆಗಿ ಅವರು ಇರ್ಬೋದು, ಅದರಾಗಿ ಇರ್ತದೆ, ಅವರೇ ಇರ್ತಾರೆ. 5 ಸಾವಿರ ಕಂಟಿನ್ಯೂ ಹೋಗ್ತಾರೆ. ನೋಡಿ, ಈಗ CM ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ CLP ಮತ್ತು ಈ 2 ಮಾತು ಅವರೇ ಪ್ರೆಸೆಂಟ್ ಯಾಕೆ ಚರ್ಚೆ ಆಗ್ತಿದೆ ನನಗೆ ಗೊತ್ತಿಲ್ಲ. ಮೇಲೆ ಕೇಳ್ತೀರಂತ ಚರ್ಚೆ ಇಲ್ಲ, ನಿಮ್ಮವರೇ ಹೇಳ್ತಿದ್ದಾರಲ್ಲ. ನನಗೂ ಈಗ ಕೇಳಿದ್ರಲ್ಲ, ನಾನು ಹೇಳಿದ್ದೆ ನಿಮ್ಮ ಮಂತ್ರಿಗಳ ಸಚಿವ ಹೇಳ್ತಾರೆ ಅವ್ರಿಗೆ ಏನು ಕೆಲಸ ಮಾಡಕ್ಕೆ ಅಲ್ಲಿದೆ ಅದನ್ನು ಮಾಡಿದರೆ ಸಾಕು. ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲ ಅನ್ನೋದನ್ನ ಚರ್ಚೆ ಮಾಡಿ ಓಕೆ.